ರಾಜ್ಯಾಧ್ಯಕ್ಷರಿದ್ದಾರೆ ನಿಮಗೆ, ಅವ್ರ ಸಮ್ಮುಖದಲ್ಲೇ ಮಾಡಬಹುದಾಗಿತ್ತಲ್ಲ ಸರ್? ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾಡಲಿಕ್ಕೆ ದಾವಣಗೆರೆ ಲೋಕಸಭೆ ಚುನಾವಣೆ ಆದಾಗಿಂದ ನಾವು ಲಿಖಿತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿದ್ದೀವಿ, ರಾಜ್ಯ ನಾಯಕರಿಗೆ ಹೇಳಿದ್ದೀವಿ, ನೀವು ಅನ್ಯಾಯ ಮಾಡಿದ್ದೀರಿ, ಇಲ್ಲಿ ನೀವು ಶಾಮನೂರು ಮನೆತನದ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿದ್ದೀರಿ, ನಿಮ್ಮ ಬಂಟರನ್ನು ಕಾಂಗ್ರೆಸ್ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಸಿದ್ದೀರಿ ಅಂತೇಳಿ ನಾವು ನೇರವಾಗಿ ಆಪಾದನೆ ಮಾಡಿದ್ದೀವಿ. ಇದುವರೆಗೂ ಅವ್ರು ಯಾರಿಂದ ಕೂಡ ಯಾಕೆ ನೀವೀಗ ಹೇಳ್ತಿದ್ದೀರಿ ಅಂತೇಳಿ ಕರೆದಿಲ್ಲ, ಕೇಳಲಿಲ್ಲ. ನಮಗೆ ಅನಿವಾರ್ಯ ಇತ್ತು, ನಿನ್ನೆ ಆ ಸಭೆ ಮಾಡಿದ್ವಿ. ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ನಾಯಕರುಗಳು ಹೇಳಿದ ರೀತಿಯಲ್ಲಿ ನಡೆದಿದ್ದೇ ಆದರೆ ಅದನ್ನು ಕೂಡ ಖಂಡಿಸ್ತೀವಿ. ನಿಮ್ಮ ಅಲಿಗೇಷನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ನೇರವಾಗಿ ಅವ್ರ ಮೇಲೂ ಇದೆ, ಡಿ ಕೆ ಶಿವಕುಮಾರ್ ಮೇಲೂ ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವ್ರ ಮೇಲೂ ಹೇಳ್ತಾ ಇದ್ದೀವಿ, ಡಿ ಕೆ ಸುರೇಶ್ ಬಗ್ಗೆನೂ ಹೇಳ್ತಾ ಇದ್ದೀವಲ್ಲ.